ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸವಿ ಸವಿ ನೆನಪು, ಸಾವಿರ ನೆನಪು. ನಮಸ್ಕಾರ ಸ್ನೇಹಿತರೆ. ಕೆಲವು ಸಂಬಂಧಗಳು ನಮ್ಮ ಜೀವನದಲ್ಲಿ ಶಾಶ್ವತವಾಗಿ ಉಳಿಯುವುದಿಲ್ಲ, ಆದರೆ ಅವು ಕೊಡುವ ನೆನಪುಗಳು ಮಾತ್ರ ನಮ್ಮ ಹೃದಯದಲ್ಲಿ ಶಾಶ್ವತವಾಗಿ ಉಳಿದು ಬಿಡ್ತವೆ. ಕೆಲವೊಮ್ಮೆ ನಾವು ಪ್ರೀತಿಸಿದ ವ್ಯಕ್ತಿ ನಮ್ಮ ಜೊತೆಯಲ್ಲಿರುವುದಿಲ್ಲ, ಆದರೆ ಅವರ ನೆನಪು ಮಾತ್ರ ಪ್ರತಿದಿನ ನಮ್ಮ ಜೊತೆಯಲ್ಲೇ ಇರುತ್ತದೆ. ಪ್ರೀತಿ ಸಿಕ್ಕಾಗ ಖುಷಿ ಪಡುವುದು ಸುಲಭ, ಆದರೆ ಪ್ರೀತಿಸಿದ ವ್ಯಕ್ತಿಯನ್ನು ಕಳೆದುಕೊಂಡ ಮೇಲೂ ಅವರ ಒಳ್ಳೆಯದನ್ನು ಬಯಸುವುದು ಅದೇ ನಮ್ಮ ನಿಜವಾದ ಪ್ರೀತಿ. ಇಂದು ನಾನು ಹೇಳಲಿರುವ ಕತೆ ಅಂತಹ ಒಂದು ಅಪೂರ್ಣ ಪ್ರೀತಿಯ ಕತೆ. ಇದು ಕೇವಲ ಲವ್ ಫೇಲ್ಯೂರ್ ಕಥೆಯಲ್ಲ. ಒಬ್ಬ ಹುಡುಗ ತನ್ನ ಪ್ರೀತಿಯನ್ನು ಕಳೆದುಕೊಂಡ ನಂತರ ತನ್ನನ್ನೇ ಹೇಗೆ ಮತ್ತೆ ಕಂಡುಕೊಂಡ ಎಂಬ ಕತೆ. ಹಾಗಾದರೆ ನಮ್ಮ ಸವಿ ನೆನಪು ಜೊತೆ ಈ ಕಥೆಯನ್ನು ಆರಂಭಿಸೋಣ. ಒಂದು ಸಣ್ಣ ಪಟ್ಟಣದಲ್ಲಿ ರಾಘವ್ ಎಂಬ ಹುಡುಗ ವಾಸಿಸುತ್ತಿದ್ದ. ರಾಘವ್ ತುಂಬ ಸಾಮಾನ್ಯ ಹುಡುಗ. ದೊಡ್ಡ ಕನಸುಗಳಿದ್ದವು, ಆದರೆ ಆ ಕನಸುಗಳನ್ನು ಹೇಳಿಕೊಳ್ಳುವಷ್ಟು ಆತ್ಮವಿಶ್ವಾಸ ಇರಲಿಲ್ಲ. ಅವನಿಗೆ ಪುಸ್ತಕ ಓದುವುದು, ಹಾಡು ಕೇಳುವುದು ಮತ್ತು ಒಬ್ಬಂಟಿಯಾಗಿ ಕುಳಿತುಕೊಂಡು ಯೋಚಿಸುವುದು ತುಂಬ ಇಷ್ಟ. ಒಂದು ದಿನ, ಕಾಲೇಜಿನ ಮೊದಲ ದಿನ, ಕ್ಲಾಸ್ ರೂಮ್ಗೆ ಹೊಸ ಹುಡುಗಿಯೊಬ್ಬಳು ಬಂದಳು. ಅವಳ ಹೆಸರು ಮೇಘನ. ರಾಘವ್ ಮೊದಲ ಬಾರಿಗೆ ಅವಳನ್ನು ನೋಡಿದಾಗ ಅವನಿಗೆ ಏನೋ ವಿಚಿತ್ರವಾದ ಅನುಭವವಾಯಿತು. ಅವಳನ್ನು ನೋಡಿದ ಕ್ಷಣದಲ್ಲಿ ಪ್ರೀತಿಯಾಗಲಿಲ್ಲ, ಆದರೆ ಅವಳು ನಗುವಾಗ ತನ್ನ ಸುತ್ತಲಿನವರನ್ನೆಲ್ಲ ಖುಷಿಪಡಿಸುವ ರೀತಿ ಅವನಿಗೆ ತುಂಬ ಇಷ್ಟವಾಯಿತು. ದಿನಗಳು ಕಳೆದವು. ಒಂದು ದಿನ ಮೇಘನ ತನ್ನ ಪೆನ್ ಹುಡುಕುತ್ತಿದ್ದಳು. ರಾಘವ್ ತನ್ನ ಪೆನ್ನು ಕೊಟ್ಟು, ಇದನ್ನು ಬಳಸಿ ಕ್ಲಾಸ್ ಮುಗಿದ ಮೇಲೆ ಕೊಡಿ ಎಂದ. ಮೇಘನ ನಗುತ್ತಾ ಥ್ಯಾಂಕ್ ಯು ಎಂದಳು. ಅದು ಅವರಿಬ್ಬರ ಮೊದಲ ಮಾತು. ಆ ಒಂದು ಸಣ್ಣ ಮಾತು ಮುಂದೆ ದೊಡ್ಡ ಕಥೆಯಾಗುತ್ತದೆ ಎಂದು ರಾಘವ್ಗೆ ಗೊತ್ತಿರಲಿಲ್ಲ. ದಿನದಿಂದ ದಿನಕ್ಕೆ ಅವರ ಸ್ನೇಹ ಹೆಚ್ಚಾಯಿತು. ಮೊದಲು ಕ್ಲಾಸ್ನ ವಿಷಯದ ಬಗ್ಗೆ ಮಾತನಾಡುತ್ತಿದ್ದರು. ನಂತರ ಸಿನಿಮಾಗಳು, ಹಾಡುಗಳು, ಕುಟುಂಬ, ಕನಸುಗಳು, ಹೀಗೆ ಅವರ ಮಾತುಗಳಿಗೆ ಅಂತ್ಯವೇ ಇರಲಿಲ್ಲ. ರಾಘವ್ಗೆ ಮೇಘನ ತುಂಬ ವಿಶೇಷವಾಗಿ ಬಿಟ್ಟಿದ್ದಳು. ಒಂದು ದಿನ ಮೇಘನ ಕೇಳಿದಳು, ರಾಘವ್, ನಿನಗೆ ಜೀವನದಲ್ಲಿ ದೊಡ್ಡ ಆಸೆ ಏನು? ರಾಘವ್ ಸ್ವಲ್ಪ ಯೋಚಿಸಿ, ನನ್ನನ್ನು ನಂಬುವ ಒಬ್ಬ ವ್ಯಕ್ತಿ ಇರಬೇಕು ಅಷ್ಟೇ ಎಂದ. ಮೇಘನ ನಗುತ್ತಾ, ನಾನು ನಿನ್ನನ್ನು ನಂಬುತ್ತೇನೆ ಎಂದಳು. ಆ ಮಾತು ರಾಘವ್ ಹೃದಯದಲ್ಲಿ ಅಚ್ಚೆಯಾಗಿ ಉಳಿಯಿತು. ಕೆಲವು ದಿನಗಳ ನಂತರ ರಾಘವ್ ತನ್ನ ಮನಸ್ಸಿನಲ್ಲಿದ್ದ ಮಾತನ್ನು ಮೇಘನಿಗೆ ಹೇಳಿದ. ಮೇಘನ, ನೀನು ನನ್ನ ಜೀವನದಲ್ಲಿ ಕೇವಲ ಸ್ನೇಹಿತೆಯಲ್ಲ. ನಿನ್ನ ಜೊತೆ ಮಾತನಾಡದೆ ಒಂದು ದಿನವೂ ಇರಲು ನನಗೆ ಆಗುವುದಿಲ್ಲ. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದ. ಮೇಘನ ಕೆಲ ಕ್ಷಣ ಮೌನವಾಗಿದ್ದಳು. ನಂತರ ನಿಧಾನವಾಗಿ, ನನಗೂ ನಿನ್ನ ಮೇಲೆ ತುಂಬ ಕಾಳಜಿ ಇದೆ ಎಂದಳು. ಆ ದಿನ ರಾಘವ್ಗೆ ಪ್ರಪಂಚವೇ ತನ್ನದಾದಂತೆ ಅನಿಸಿತು. ಅವಳ ಪ್ರೀತಿ ತುಂಬ ಸರಳವಾಗಿತ್ತು. ದೊಡ್ಡ ಉಡುಗೊರೆಗಳಿರಲಿಲ್ಲ, ದೊಡ್ಡ ಮಾತುಗಳಿರಲಿಲ್ಲ. ಒಬ್ಬರಿಗೊಬ್ಬರು ಸಮಯ ಕೊಡುವುದು ಮಾತ್ರ ಇತ್ತು. ಮೇಘನ ಪರೀಕ್ಷೆಗೆ ಓದುತ್ತಿದ್ದರೆ ರಾಘವ್ ಅವಳಿಗೆ ನೋಟ್ಸ್ ಕಳುಹಿಸುತ್ತಿದ್ದ. ರಾಘವ್ ಬೇಸರದಲ್ಲಿದ್ದರೆ ಮೇಘನ ಕರೆ ಮಾಡಿ ಏನಾಯಿತು ಎಂದು ಕೇಳುತ್ತಿದ್ದಳು. ಅವರಿಬ್ಬರಿಗೂ ಭವಿಷ್ಯದ ಬಗ್ಗೆ ಕನಸುಗಳಿದ್ದವು. ಒಂದು ದಿನ ಮದುವೆಯಾಗಬೇಕು, ಒಟ್ಟಿಗೆ ಮನೆ ಕಟ್ಟಬೇಕು, ತನ್ನ ಜೀವನವನ್ನು ಸಂತೋಷವಾಗಿ ಕಳೆಯಬೇಕು, ಅಂತಹ ಸಣ್ಣ ಸಣ್ಣ ಕನಸುಗಳು. ಆದರೆ ಜೀವನ ಯಾವಾಗಲೂ ನಾವು ಬಯಸಿದಂತೆ ನಡೆಯುವುದಿಲ್ಲ. ಕಾಲೇಜ್ ಮುಗಿಯುವ ಸಮಯ ಬಂತು. ಮೇಘನಳ ಕುಟುಂಬಕ್ಕೆ ಬೇರೆ ನಗರದಲ್ಲಿ ಉದ್ಯೋಗ ಸಿಕ್ಕಿತು. ಅವಳು ಅಲ್ಲಿಗೆ ಹೋಗಬೇಕಾಯಿತು. ಮೊದಲಿಗೆ ಇಬ್ಬರು ಡಿಸ್ಟೆನ್ಸ್ ಏನು ಸಮಸ್ಯೆ ಅಲ್ಲ, ನಮ್ಮ ಪ್ರೀತಿ ಬದಲಾಗುವುದಿಲ್ಲ ಎಂದುಕೊಂಡರು. ಆದರೆ ದೂರ ಹೆಚ್ಚಾದಂತೆ ಮಾತುಗಳು ಕಡಿಮೆಯಾದವು. ಮೊದಲು ಪ್ರತಿದಿನ ಗಂಟೆಗಟ್ಟಲೆ ಮಾತನಾಡುತ್ತಿದ್ದ ಮೇಘನ ನಂತರ ದಿನಕ್ಕೆ ಕೆಲ ನಿಮಿಷ ಮಾತ್ರ ಮಾತನಾಡುತ್ತಿದ್ದಳು. ಒಂದು ದಿನ, 2 ದಿನ, 3 ದಿನ ರಾಘವ್ ಕಾಯುತ್ತಿದ್ದ. ಫೋನ್ ನೋಡ್ತಾ ಕುಳಿತುಕೊಳ್ಳುತ್ತಿದ್ದ. ಬಹುಶಃ ಬ್ಯುಸಿ ಇರ್ಬೋದು, ಬಹುಶಃ ಕೆಲಸ ಇರ್ಬೋದು ಎಂದು ತನ್ನ ಮನಸ್ಸನ್ನೇ ಸಮಾಧಾನಪಡಿಸಿಕೊಳ್ತಿದ್ದ.
ಆದರೆ ಒಂದು ದಿನ ಮೇಘನ ಕರೆ ಮಾಡಿ ಹೇಳಿದಳು, ರಾಘವ್, ನಾವು ಸ್ವಲ್ಪ ದೂರವಾಗಬೇಕು. ರಾಘವ್ಗೆ ಆ ಮಾತು ಅರ್ಥವಾಗಲಿಲ್ಲ. ಏಕೆ ಎಂದು ಕೇಳಿದ. ಮೇಘನ ಹೇಳಿದಳು, ನಮ್ಮ ಮನೆಯ ಪರಿಸ್ಥಿತಿ ಬೇರೆ ಇದೆ. ನನ್ನ ಕುಟುಂಬದ ನಿರ್ಧಾರವನ್ನು ನಾನು ವಿರೋಧಿಸಲು ಆಗುವುದಿಲ್ಲ ಎಂದಳು. ನಮ್ಮ ಮದುವೆಗೆ ಅವರು ಒಪ್ಪುವುದಿಲ್ಲ ಎಂದಳು. ರಾಘವ್ ಮೌನವಾಗಿದ್ದ. ಅವನ ಬಳಿ ಹೇಳಲು 1000 ಮಾತುಗಳಿದ್ದವು, ಆದರೆ ಒಂದು ಮಾತು ಹೊರಬರಲಿಲ್ಲ. ಕೆಲ ಕ್ಷಣಗಳ ನಂತರ ಅವನು ಕೇಳಿದ, ಹಾಗಾದರೆ ನಮ್ಮ ಪ್ರೀತಿ? ಮೇಘನಳ ಧ್ವನಿ ಕಂಪಿಸಿತು. ಕೆಲವು ಪ್ರೀತಿಗಳು ಮದುವೆಯಾಗುವುದಕ್ಕಾಗಿ ಹುಟ್ಟುವುದಿಲ್ಲ ರಾಘವ್. ಜೀವನದಲ್ಲಿ ಒಬ್ಬರನ್ನೊಬ್ಬರು ಮರೆಯಲಾಗದಷ್ಟು ನೆನಪು ಕೊಡುವುದಕ್ಕಾಗಿ ಹುಟ್ಟುತ್ತವೆ ಎಂದಳು ಅಷ್ಟೆ. ಆ ಕರೆ ಅಲ್ಲಿಗೆ ಮುಗಿಯಿತು. ರಾಘವ್ ಫೋನ್ ಕೆಳಗೆ ಇಟ್ಟ. ಆ ದಿನ ಅವನಿಗೆ ಮೊದಲ ಬಾರಿಗೆ ಅರ್ಥವಾಯಿತು. ಕೆಲವೊಮ್ಮೆ ನಮ್ಮ ಹೃದಯ ಬಯಸಿದ ವ್ಯಕ್ತಿಯನ್ನು ನಮ್ಮ ಜೀವನ ಸ್ವೀಕರಿಸುವುದಿಲ್ಲ. ದಿನಗಳು ಕಳೆದವು. ರಾಘವ್ ಯಾರ ಜೊತೆಯೂ ಹೆಚ್ಚು ಮಾತನಾಡುತ್ತಿರಲಿಲ್ಲ. ಅವನ ಹಳೆಯ ಮೆಸೇಜಸ್ ಓದುತ್ತಿದ್ದ, ಹಳೆಯ ಫೋಟೋಸ್ ನೋಡುತ್ತಿದ್ದ, ಅವಳ ಜೊತೆ ಮಾತನಾಡಿದ ದಿನಗಳನ್ನು ನೆನಪಿಸಿಕೊಳ್ಳುತ್ತಿದ್ದ. ಆದರೆ ನಿಧಾನವಾಗಿ ಅವನಿಗೆ ಒಂದು ಸತ್ಯ ಅರ್ಥವಾಯಿತು. ಮೇಘನಳನ್ನು ಕಳೆದುಕೊಂಡಿದ್ದಾನೆ ಎಂಬ ನೋವಿನಲ್ಲಿ ತನ್ನನ್ನೇ ಕಳೆದುಕೊಳ್ಳುತ್ತಿದ್ದಾನೆ ಎಂದು. ಒಂದು ದಿನ ಅವನ ತಂದೆ ಅವನ ಬಳಿ ಬಂದು ಹೇಳಿದರು, ಮಗ, ಜೀವನದಲ್ಲಿ ಎಲ್ಲರೂ ನಮ್ಮ ಜೊತೆಯಲ್ಲಿ ಕೊನೆಯವರೆಗೂ ಇರುವುದಿಲ್ಲ. ಕೆಲವರು ದಾರಿ ತೋರಿಸಿ ಹೋಗುತ್ತಾರೆ. ಅವರನ್ನು ಹಿಡಿದುಕೊಂಡು ನಿಂತರೆ ನಮ್ಮ ದಾರಿ ಮುಂದೆ ಸಾಗುವುದಿಲ್ಲ ಎಂದರು. ಆ ಮಾತು ರಾಘವನ ಮನಸ್ಸನ್ನು ಬದಲಾಯಿಸಿತು. ಅವನು ತನ್ನ ಜೀವನದ ಮೇಲೆ ಗಮನ ಕೊಡಲು ಆರಂಭಿಸಿದ. ತನ್ನ ಕೆಲಸದ ಮೇಲೆ ಗಮನ ಕೊಟ್ಟ. ತನ್ನ ಕನಸುಗಳನ್ನು ಮತ್ತೆ ನೆನಪಿಸಿಕೊಂಡ. ಕೆಲವು ವರ್ಷಗಳ ನಂತರ ರಾಘವ್ ತನ್ನದೇ ಆದ ಒಂದು ಸಣ್ಣ ಬಿಸಿನೆಸ್ ಆರಂಭಿಸಿದ. ಅವನು ಯಶಸ್ವಿಯಾದ. ಒಂದು ದಿನ ಅವನಿಗೆ ಮೇಘನಳಿಂದ ಮೆಸೇಜ್ ಬಂತು, ಹೇಗಿದ್ದೀಯಾ? ರಾಘವ್ ಆ ಮೆಸೇಜ್ ನೋಡಿದ. ಹಿಂದೆ ಇದ್ದ ರಾಘವ್ ಆಗಿದ್ದರೆ ಬಹುಶಃ 100 ಪ್ರಶ್ನೆಗಳನ್ನು ಕೇಳುತ್ತಿದ್ದ. ಆದರೆ ಈಗ ಅವನು ಕೇವಲ ಒಂದು ರಿಪ್ಲೈ ಮಾಡಿದ, ಚೆನ್ನಾಗಿದ್ದೇನೆ, ನೀನು ಹೇಗಿದ್ದೀಯಾ? ಮೇಘನ ಹೇಳಿದಳು, ನಾನು ಚೆನ್ನಾಗಿದ್ದೇನೆ. ನಿನ್ನ ಬಗ್ಗೆ ಕೇಳಿದೆ, ನೀನು ತುಂಬ ಮುಂದೆ ಬಂದಿದ್ದೀಯ ಅಂತ ಗೊತ್ತಾಯಿತು ಎಂದಳು. ನಿನ್ನ ಬಗ್ಗೆ ನನಗೆ ತುಂಬ ಸಂತೋಷ ಎಂದಳು. ರಾಘವ್ ಸ್ವಲ್ಪ ನಕ್ಕನು. ಅವನ ಮನಸ್ಸಿನಲ್ಲಿ ಯಾವುದೇ ಕೋಪ ಇರಲಿಲ್ಲ, ಯಾವುದೇ ದೂರು ಇರಲಿಲ್ಲ. ಅವನು ಅರ್ಥ ಮಾಡಿಕೊಂಡಿದ್ದ, ಪ್ರೀತಿ ಎಂದರೆ ಯಾವಾಗಲೂ ಜೊತೆಯಲ್ಲಿ ಇರುವುದಲ್ಲ. ಕೆಲವೊಮ್ಮೆ ನಾವು ಪ್ರೀತಿಸಿದ ವ್ಯಕ್ತಿ ನಮ್ಮ ಜೀವನದಿಂದ ದೂರ ಹೋದರು ಅವರು ನಮಗೆ ಕೊಟ್ಟ ಒಳ್ಳೆಯ ನೆನಪುಗಳನ್ನು ಗೌರವಿಸುವುದು ಕೂಡ ಪ್ರೀತಿ ಎಂದುಕೊಂಡ. ರಾಘವ್ ಕೊನೆಯದಾಗಿ ಮೇಘನಾಗೆ ಒಂದು ಮಾತು ಬರೆದ, ನಮ್ಮ ಕತೆ ಮುಗಿದಿರಬಹುದು, ಆದರೆ ಅದು ಕೆಟ್ಟ ಕಥೆಯಾಗಿರಲಿಲ್ಲ. ನೀನು ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ನಿನ್ನ ಜೊತೆ ಕಳೆದ ದಿನಗಳು ನನ್ನ ಜೀವನದ ಸುಂದರ ನೆನಪುಗಳು. ನೀನು ಎಲ್ಲಿದ್ದರೂ ಸಂತೋಷವಾಗಿರು. ಅವನು ಮೆಸೇಜ್ ಕಳುಹಿಸಿದ. ಫೋನನ್ನು ಬದಿಗಿಟ್ಟ. ಕಿಟಕಿಯ ಹೊರಗೆ ನೋಡಿದ. ಮಳೆಯ ಹನಿಗಳು ಬೀಳುತ್ತಿದ್ದವು. ಅವನ ಮುಖದಲ್ಲಿ ಸಣ್ಣ ನಗು. ಅವನಿಗೆ ಈಗ ನೋವಿರಲಿಲ್ಲ, ಏಕೆಂದರೆ ಅವನು ಅವಳನ್ನು ಮರೆಯಲಿಲ್ಲ. ಆದರೆ ಅವಳಿಲ್ಲದೆಯೂ ಬದುಕುವುದನ್ನು ಕಲಿತಿದ್ದ. ಈ ಕಥೆಯ ಕೊನೆಯ ಮಾತು, ನಮ್ಮ ಜೀವನದಲ್ಲಿ ಯಾರಾದರೂ ನಮ್ಮನ್ನು ಬಿಟ್ಟು ಹೋದರೆ ನಮ್ಮ ಜೀವನವು ಅಲ್ಲಿಯೇ ಮುಗಿಯುವುದಿಲ್ಲ. ಕೆಲವು ಸಂಬಂಧಗಳು ನಮ್ಮ ಜೀವನದ ಒಂದು ಅಧ್ಯಾಯ ಮಾತ್ರ. ಅಧ್ಯಾಯ ಮುಗಿದರೂ ಪುಸ್ತಕ ಮುಗಿಯುವುದಿಲ್ಲ. ಹೊಸ ಪುಟ ತೆರೆದು ಹೊಸ ಕತೆ ಬರೆಯಬಹುದು. ಸ್ನೇಹಿತರೆ, ನಿಜವಾದ ಪ್ರೀತಿ ಎಂದರೆ ನೀನು ನನ್ನ ಜೊತೆಯಲ್ಲೇ ಇರಬೇಕು ಎನ್ನುವುದಲ್ಲ. ನೀನು ನನ್ನ ಜೊತೆಯಲ್ಲಿ ಇಲ್ಲದಿದ್ದರೂ ನೀನು ಸಂತೋಷವಾಗಿರಬೇಕು ಎಂದು ಹಾರೈಸುವುದು. ನಿಮ್ಮ ಜೀವನದಲ್ಲಿ ಯಾರಾದರೂ ದೂರವಾಗಿದ್ದರೆ ಅವರನ್ನು ನೆನೆದು ನಿಮ್ಮ ಜೀವನವನ್ನು ನಿಲ್ಲಿಸಬೇಡಿ. ಅವರಿಂದ ಸಿಕ್ಕ ನೆನಪುಗಳನ್ನು ಗೌರವಿಸಿ, ಆದರೆ ನಿಮ್ಮ ಮುಂದಿನ ಹೆಜ್ಜೆಯನ್ನು ಮರೆಯಬೇಡಿ. ಏಕೆಂದರೆ ಒಬ್ಬ ವ್ಯಕ್ತಿ ನಮ್ಮ ಜೀವನದಿಂದ ಹೊರ ಹೋದರೆ ನಮ್ಮ ಜೀವನದ ಅರ್ಥ ಹೊರಹೋಗುವುದಿಲ್ಲ. ನಿಮ್ಮ ಕಥೆಯಲ್ಲೂ ಇಂತಹ ಒಂದು ನೆನಪು ಇದ್ದರೆ ಕಾಮೆಂಟ್ನಲ್ಲಿ ನಿಮ್ಮ ಭಾವನೆಗಳನ್ನು ಹಂಚಿಕೊಳ್ಳಿ. ಇಂತಹ ಹೃದಯಸ್ಪರ್ಶಿ ಕಥೆಗಳಿಗಾಗಿ ಸವಿ ನೆನಪು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ,
ನಮ್ಮ ಜೊತೆ ಸದಾ ಇರಿ. ಮತ್ತೊಂದು ಸುಂದರ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಿಮ್ಮ ನೆನಪುಗಳು ಸದಾ ಸಿಹಿಯಾಗಿರಲಿ. ಧನ್ಯವಾದಗಳು.